ಸರ್ ಜನಗಳಿಗೆ ಹತ್ರ ಬಂದು ತೋರಿಸಿ ಸರ್. ಫ್ರೆಂಡ್ಸ್ ಕಾರ್ ಕ್ಲಬ್ ಹೋಲ್ಸೇಲ್ ಕಾರ್ ಬಜಾರ್ ಆಗಿದೆ ಇವತ್ತು. ಚಾನ್ಸ್ ಪ್ರೈಸ್ ಅಲ್ಲೇ ಗಾಡಿ ಕೊಡ್ತೀನಿ ಸರ್. ಈ ಕಡೆ ತೋರಿಸ್ತೀವಿ ಸರ್, ಆ ಕಡೆ ತೋರಿಸಿ ಸರ್. 110 ಗಾಡಿ ಇದೆ, ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಯಾವ ಬ್ರ್ಯಾಂಡ್ ಅಲ್ಲಿ ಬೇಕು? ಮಾರುತಿ ಬೇಕಾ, ಹೋಂಡಾ ಬೇಕಾ, ಫಿಯಟ್ ಬೇಕಾ, ವೋಲ್ಕ್ಸ್ವ್ಯಾಗನ್ ಬೇಕಾ, ಯಾವ ಗಾಡಿಲಿ ಬೇಕು ಸರ್? ಆ ಕಡೆ ನೋಡಿ ಸರ್, ಎಲ್ಲಾ ಗಾಡಿಗಳನ್ನು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದೀನಿ. ನಮ್ಮ ಹತ್ರ ಬರೀ 80,000 ಸ್ಟಾರ್ಟ್ ಆಗಿದೆ ಗಾಡಿಗಳು ಸರ್. ಟಾಟಾ ಅಲ್ಟ್ರೋಸ್ ಕೂಡ ಇದೆ ಸರ್. ಟಾಟಾ ಬ್ರ್ಯಾಂಡ್ ಸರ್ ಇದು ಸರ್. 6 ಸೀಟರ್ ವೆಹಿಕಲ್, 6 ಜನ ಓಡಾಡೋ ಗಾಡಿ. ಕಮ್ಮಿ ಪ್ರೈಸ್ ಬೇಕಾ, ಅದರಲ್ಲೂ ಮಾಡಲ್ ಬೇಕಾ, ಸಿಂಗಲ್ ಓವರ್ ಗಾಡಿ ಬೇಕಾ, ಸಿಂಗಲ್ ಬೇಕಾ, ಅದರಲ್ಲೂ 7 ಸೀಟರ್ ಗಾಡಿ 2015 ಮಾಡಲು ಸಿಂಗಲ್ ಓವರ್ ಗಾಡಿ ಬರೀ 2,70,000 ಗಾಡಿ ಕೊಡ್ತೀನಿ ಸರ್. 7 ಸೀಟರ್ ಗಾಡಿ ಬೇಕಾ, ಅದು ಇದೆ ನಮ್ಮಲ್ಲಿ ಸರ್. ಸರ್ ಸಿಯಾಜ್ 2015 ಮಾಡಲು ಡೀಸೆಲ್ ಸಿಂಗಲ್ ಓವರ್ ಗಾಡಿ ಬರೀ ಎಷ್ಟು ಕೇಳಿ? ಬರೀ 4,95,000. ನೆಕ್ಸ್ಟ್ ಗಾಡಿ ಸರ್. ಇಷ್ಟು 110 ಗಾಡಿ ಹೇಳಿದೀನಿ ಸರ್. ಫುಲ್ ಸುಸ್ತಾಗೋಯ್ತೆ ಸರ್. ಫುಲ್ ವಿಡಿಯೋ ನೋಡ್ಕೊಂಡ್ ಬನ್ನಿ ಸರ್. ಸರ್ ಹೇಳಿ ಸರ್. ಫಸ್ಟ್ ಗಾಡಿ ಸರ್ ನಿಸ್ಸಾನ್ ಮೈಕ್ರಾ RX-Z ಸೆಕೆಂಡ್ ಓವರ್ ಗಾಡಿ, ಪೆಟ್ರೋಲ್ ಇಂಜಿನ್. ಬರೀ 1,99,000. 2011 ಮಾಡಲು ಬಟನ್ ಸ್ಟಾರ್ಟ್ ಗಾಡಿ, ಟಾಪ್ ಎಂಡ್. 1,99,000 ಅಷ್ಟೇ. ನೆಕ್ಸ್ಟ್ ಫಿಯಟ್ ಪುಂಟೋ ಸರ್. ಸರ್ ಫಿಯಟ್ ಪುಂಟೋ ಡೀಸೆಲ್ ಇಂಜಿನ್ 2014 ಮಾಡಲು ಸಿಂಗಲ್ ಓವರ್ ಗಾಡಿ, ಪೆಟ್ರೋಲ್ ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ ಒಳ್ಳೆ ಮೈಲೇಜ್ ಬರುತ್ತೆ, 20-22 ಮೈಲೇಜ್ ಬರುತ್ತೆ. ಬರೀ ಎಷ್ಟು ಸರ್? ಬರೀ 2,60,000 ಗಾಡಿ ಕೊಡ್ತೀನಿ. 2,60,000. 2,60,000 14 ಮಾಡಲು ಸಿಂಗಲ್ ಓವರ್ ಗಾಡಿ. ಹಾಗೆ ಸ್ಯಾಂಟ್ರೋ ನೋಡೋರಿಗೆ ಸರ್ ಸ್ಯಾಂಟ್ರೋ 2009 ಮಾಡಲು ಸೆಕೆಂಡ್ ಓವರ್ ಗಾಡಿ ಬರೀ 1,49,000 ಗಾಡಿ ಕೊಡೋಣ ಸರ್. 1,49,000. ಬರೀ 1,49,000 2009 ಮಾಡಲು ಸರ್. ಸೆಕೆಂಡ್ ಓವರ್ ಗಾಡಿ ಬಂದ್ರೆ ಕಮ್ಮಿ ಮಾಡ್ತೀರಾ ಸರ್? ಆನ್ ಟೇಬಲ್ ಬನ್ನಿ ಸರ್, ಮಾಡ್ಕೊಡ್ತೀನಿ. ನೆಕ್ಸ್ಟ್ ಇರೋದು ಸರ್. ಸರ್ ವ್ಯಾಗನರ್ 2004 ಮಾಡಲು ಬರೀ 1,10,000 ವ್ಯಾಗನರ್ ಕೊಡ್ತೀನಿ. 1,10,000. 1,00,000 ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ. ಓನರ್ ಸರ್ ಸೆಕೆಂಡ್ ಓವರ್ ಗಾಡಿ, ಸೆಕೆಂಡ್ ಓವರ್ ಗಾಡಿ ಬರೀ 1,10,000 ಗಾಡಿ ಕೊಡ್ತೀನಿ. ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ 99,000. ಸರ್. ಇಲ್ಲ ಬೆಸ್ಟ್ ಪ್ರೈಸ್ ಹೇಳಿದೀನಿ, 1,05,000 ಕೊಡ್ತೀನಿ ಸರ್ ಫೈನಲ್. ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಕೊಡ್ಬೇಕಾದ್ರೆ ಒಂದು ಜನರಲ್ ಸರ್ವಿಸ್ ಕೂಡ ಮಾಡ್ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ. ನೆಕ್ಸ್ಟ್ ವೆಹಿಕಲ್ ಇರೋದು ಸರ್. ಸರ್ ಟಾಟಾ ಮಾನ್ಸಾ 2010 ಮಾಡಲು ಪೆಟ್ರೋಲ್ ಇಂಜಿನ್ ಬರೀ 1,59,000 ಗಾಡಿ ಕೊಡ. 1,00,000. ಬರೀ 1,59,000 ಸಡನ್ ಗಾಡಿ 2010 ಮಾಡಲು ಪೆಟ್ರೋಲ್ ಇಂಜಿನ್, ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ಸರ್. ಯಾವ ಕಲರ್ ಅಲ್ಲಿ ಬಡವಾ? ಗ್ರೇ ಬಡವಾ, ಮೆರೂನ್ ರೆಡ್ ತೊಳಿ ಸರ್. 2010 ಮಾಡಲು ಸೆಕೆಂಡ್ ಓವರ್ ಗಾಡಿ ಬರೀ 1,99,000 FC ಇನ್ಶೂರೆನ್ಸ್ 2 ಫ್ರೆಶ್ ಮಾಡ್ಕೊಡ್ತೀನಿ. ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಗಾಡಿ. ವಿತ್ ಟ್ರಾನ್ಸ್ಫರ್ ಸರ್. ಏನು ಒಂದೇ ₹1 ಅಡಿಷನಲ್ ಸರ್. 0% ಕಮಿಷನ್ ಗಾಡಿ ಕೊಡ್ತೀನಿ. 1,99,000. ಬರೀ 1,99,000 2010 ಮಾಡಲು ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್. ನೆಕ್ಸ್ಟ್ ಇರೋದು ಸರ್. ಸರ್ ಫೋರ್ಡ್ ಐಕಾನ್ 2006 ಮಾಡಲು ಸೆಕೆಂಡ್ ಓವರ್ ಗಾಡಿ ಬರೀ 80,000 ಗಾಡಿ ಕೊಡ್ತೀನಿ ಸರ್. ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಕೊಡ್ಬೇಕಾದ್ರೆ ಸರ್ವಿಸ್ ಕೂಡ ಮಾಡ್ಕೊಡ್ತೀನಿ, ತಲೆ ಕೆಡಿಸ್ಕೊಬಿಡಿ. 75,000 ಸರ್. ಇಲ್ಲ ಸರ್ 79,000 1,000 ಡಿಸ್ಕೌಂಟ್ ನಿಮ್ ಚಾನಲ್ ಕಡೆಯಿಂದ ಹೇಳ್ಕೊಂಡ್ ಬರ್ಬೇಕು, ಫಾಲೋ ಮಾಡ್ಕೊಂಡ್ ಬರ್ಬೇಕು. 79,000. ಬರೀ 79,000 ವಿತ್ ಟ್ರಾನ್ಸ್ಫರ್, ಒಂದು ಜನರಲ್ ಸರ್ವಿಸ್ ಮಾಡ್ಕೊಡ್ತೀನಿ. FC ಸರ್. ಸರ್ ಎಲ್ಲ ರನ್ನಿಂಗ್ ಇದೆ, 0% ಕಮಿಷನ್ ಮಾಡ್ಕೊಡ್ತೀನಿ. ಹಾಗೆ ಸ್ಯಾಂಟ್ರೋ ಒಂದಿರೋದು ಸರ್. ಸರ್ ಸ್ಯಾಂಟ್ರೋ ಸಿಂಗಲ್ ಓವರ್ ಗಾಡಿ ಸರ್. 2010 ಮಾಡಲು ಸಿಂಗಲ್ ಓವರ್ ಗಾಡಿ ಬರೀ 1,89,000 ಗಾಡಿ ಕೊಡ್ತೀನಿ ಸರ್. 1,89,000. 2010 ಮಾಡಲು ಸಿಂಗಲ್ ಓವರ್ ಗಾಡಿ ಕೊಡ್ತೀನಿ. ಟಾಟಾ ಬ್ರ್ಯಾಂಡ್ ಅಲ್ಲಿ ಸರ್ ಟಾಟಾ ವಿಸ್ಟಾ 2010 ಮಾಡಲು ಸಿಂಗಲ್ ಓವರ್ ಗಾಡಿ ಬರೀ 1,60,000 ಗಾಡಿ ಕೊಡ್ತೀನಿ. ಪೆಟ್ರೋಲ್ ಇಂಜಿನ್ 1,55,000 ಸರ್. ಆನ್ ಟೇಬಲ್ ಬನ್ನಿ ಸರ್, ಮಾಡ್ಕೊಡ್ತೀನಿ. 1.5 ಸರ್. ಇಲ್ಲ ಬೇಡ, 1.5 ಕಮ್ಮಿ, ತುಂಬಾ ಕಮ್ಮಿ ಆಯ್ತು. ಸಿಂಗಲ್ ಓವರ್ ಗಾಡಿ. ನೆಕ್ಸ್ಟ್ ಇರೋದು ಸರ್ ಪುಂಟೋ ಡೀಸೆಲ್ ಇಂಜಿನ್ ಬರೀ 1,60,000 ಗಾಡಿ ಕೊಡ್ತೀನಿ. ಮಾಡಲ್ ಸರ್. ಸರ್ 2010 ಮಾಡಲು ಡೀಸೆಲ್ ಇಂಜಿನ್. ಡೀಸೆಲ್ ಇಂಜಿನ್ ಸರ್. ಸರ್ ಸೆಕೆಂಡ್ ಓವರ್ ಗಾಡಿ. ನೆಕ್ಸ್ಟ್ ಇರೋದು ಸರ್ ಇಂಡಿಗೋ 2011 ಮಾಡಲು ಸೆಕೆಂಡ್ ಓವರ್ ಡೀಸೆಲ್ ಇಂಜಿನ್ ಸರ್. ಬರೀ 1,30,000 ಗಾಡಿ ಕೊಡ್ತೀನಿ. 1,30,000. 1,30,000 2011 ಮಾಡಲು ಡೀಸೆಲ್ ಇಂಜಿನ್. ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಸರ್ ಆ ಕಡೆ ಸರ್ ಬಲೆನೋ ಅಂದ್ರೆ ಸ್ಪೋರ್ಟಿ ವೆಹಿಕಲ್ ಸರ್. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಮ್ಯಾಗ್ವಿಲ್ ಸಮೇತ ಸರ್. ಮ್ಯಾಗ್ವಿಲ್ ಸಮೇತ 2006 ಮಾಡಲು ಸೆಕೆಂಡ್ ಓವರ್ ಗಾಡಿ ಬರೀ 1,49,000 ಬಲೆನೋ ಕೊಡೋಣ. 6 ಮಾಡಲು VXI ಪೆಟ್ರೋಲ್ ಇಂಜಿನ್ ಸರ್. ನಿಸ್ಸಾನ್ ಸನ್ನಿ ಡೀಸೆಲ್ ಇಂಜಿನ್ 2013 ಮಾಡಲು ಡೀಸೆಲ್ ಇಂಜಿನ್ ಬರೀ 2,30,000 ಗಾಡಿ ಕೊಡ್ತೀನಿ ಸರ್. ಒಳ್ಳೆ ಫ್ಯಾನ್ಸಿ ಮ್ಯಾಗ್ವಿಲ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಡುವೆಲ್ ಏರ್ ಬ್ಯಾಗು, ABS ಎಲ್ಲ ಫೀಚರ್ಸ್ ಇದೆ ಗಾಡಿ. ಬರೀ 2,30,000. ಡಸ್ಟರ್ ನೋಡೋರಿಗೆ ಸರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸರ್. ಒಳ್ಳೆ ಫ್ಯಾನ್ಸಿ ಮ್ಯಾಗ್ವಿಲ್ 4x4 ಹೊಸ ಟೈರ್ಸ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ. RXL ವೇರಿಯಂಟ್ 2012 ಮಾಡಲು ಡೀಸೆಲ್ ಇಂಜಿನ್ ಸರ್. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಬರೀ 3,49,000 3.5 ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಸರ್. 3,50,000. 3,49,000 ತಗೊಳ್ಳಿ ಸರ್. ಹಾಗೆ RXL ಡೀಸೆಲ್ ಇಂಜಿನ್. ಅದು ನೆಕ್ಸ್ಟ್ ಸರ್ ಟಾಟಾ ಜಸ್ಟ್
2015 ಮಾಡಲು ಬರೀ 53,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಸಿಂಗಲ್ ಸೆಕೆಂಡ್ ಓವರ್ ಗಾಡಿ XMS ಪೆಟ್ರೋಲ್ ಸರ್, ಪೆಟ್ರೋಲ್ ಇಂಜಿನ್. ಬರೀ 3,99,000 ಗಾಡಿ ಕೊಡೋಣ. 3,99,000 ಗಾಡಿ ಕೊಡ್ತೀವಿ ಸರ್. ಅಲ್ಟ್ರೋಸ್ ಇರೋದು ಸರ್, ಟಾಟಾ ಅಲ್ಟ್ರೋಸ್ 2020 ಸಿಂಗಲ್ ಓವರ್ ಗಾಡಿ ಓಡಿರೋದು. ಎಕ್ಸೆಟ್ ಬರೀ 69,000 ಓಡಿದೆ ಗಾಡಿ. ಬರೀ 69 ಸಿಂಗಲ್ ಓವರ್ ಗಾಡಿ 2020 ಸಿಂಗಲ್ ಓವರ್ ಗಾಡಿ ಸರ್. ಬರೀ 6,20,000 ಗಾಡಿ ಕೊಡ್ತೀನಿ. 6,20,000 ಬರೀ 6,20,000 ಪೆಟ್ರೋಲ್ ನೆಕ್ಸ್ಟ್ ಇರೋದು ಟಾಪ್ ಎಂಡ್ ಗಾಡಿ. ಫುಲ್ಲಿ ಟಾಪ್ ಎಂಡ್. ಹೌದು ಸರ್. ಆಗಿರುತ್ತೆ. ನೆಕ್ಸ್ಟ್ ಸರ್ ಇದು ಸ್ಕೋಡಾ ರ್ಯಾಪಿಡ್ 2012 ಮಾಡಲು ಸೆಕೆಂಡ್ ಓವರ್ ಡೀಸೆಲ್ ಇಂಜಿನ್ ಗಾಡಿ ಅಂತೂ ಸೂಪರ್ ಆಗಿದೆ. ಒಳ್ಳೆ ಮೈಲೇಜ್ ಬರುತ್ತೆ ನಿಮಗೆ. ಬಂದ್ ಗಾಡಿ ಟೆಸ್ಟ್ ಮಾಡಿ ಬಿಡಕ್ ಇಷ್ಟನೇ ಇರಲ್ಲ ಸರ್ ನಿಮ್ಗೆ. ಅಷ್ಟು ಗಾಡಿ ಇದೆ, ಅಲ್ಟ್ರಾ ಕ್ಲಾಸ್ ಅಲ್ಲಿ ಇದೆ ಗಾಡಿ. ಡೀಸೆಲ್ ವೇರಿಯಂಟ್ ಸರ್, ಡೀಸೆಲ್ ಇಂಜಿನ್. ಪ್ರೈಸಿಂಗ್ ಸರ್ ಬರೀ 3,10,000 ಗಾಡಿ ಕೊಡ್ತೀನಿ. 3,10,000 ಓನರ್ ಸರ್. ಸರ್ ಸೆಕೆಂಡ್ ಓವರ್ ಗಾಡಿ ಡೀಸೆಲ್ ಇಂಜಿನ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತೀವಿ ಸರ್, i20 2013 ಮಾಡಲು ಸ್ಪೋರ್ಟ್ಸ್. ಸರ್ ಇದು ಮ್ಯಾಗ್ನಾ ಆಪ್ಷನಲ್. ಸೆಕೆಂಡ್ ಓವರ್ ಗಾಡಿ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್. ಬರೀ 3,89,000 ಗಾಡಿ ಕೊಡ್ತೀನಿ. 3,89,000 ವಿತ್ ಟ್ರಾನ್ಸ್ಫರ್ 6 ತಿಂಗಳು ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ. ನಮ್ಮ ಹತ್ರ ಯಾವ ಗಾಡಿ ತಗೊಂಡ್ರು 2 ಲಕ್ಷದ ಮೇಲ್ಗಡೆ ಯಾವ ಗಾಡಿ ತಗೊಂಡ್ರು ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ. ಅದು ಫ್ರೀ 0% ಕಮಿಷನ್. ಸರ್ 2020 ಸಿಂಗಲ್ ಓವರ್ ಗಾಡಿ VXi to ZXi ಟಾಪ್ ಅಂಡ್ ಕನ್ವರ್ಟ್ ಮಾಡಿದ್ದಾರೆ. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಮ್ಯಾಗ್ವಿಲ್ ಆಫ್ಟರ್ ಮ್ಯಾಟಿಕ್ ಸಿಸ್ಟಮ್, ಟ್ರೆಸ್ಸಿಂಗ್ ಸಿಸ್ಟಮ್ ಎಲ್ಲ ಇದೆ. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ವೈಟ್ ಕಲರ್ ಟಾಪ್ ಬ್ಲಾಕ್ ಮಾಡಿಸಿದ್ದಾರೆ. ಗಾಡಿ ಅಂತೂ ಸೂಪರ್ ಆಗಿದೆ. ಸಿಂಗಲ್ ಸರ್ ಬರೀ 5,90,000 ಗಾಡಿ ಕೊಡ್ತೀನಿ. 5,90,000 5,90,000 2020 ಸಿಂಗಲ್ ಓವರ್ ಸ್ವಿಫ್ಟ್ ಓಡಿರೋದು. ಸರ್ ಬರೀ 69,000 ಓಡಿದೆ. ಸಾರಿ 79,000 ಓಡಿದೆ ಗಾಡಿ. ರೆಕಾರ್ಡೆಡ್ ಸರ್, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್ ಇದೆ. ಚೆಕ್ ಮಾಡಿಸ್ಕೊಂಡ್ ಗಾಡಿ ತಗೊಂಡೋಗಿ. ನೆಕ್ಸ್ಟ್ ಇರೋದು ಸರ್ ಇಗ್ನಿಸ್. ಸರ್ ಇಗ್ನಿಸ್ 2018 ಮಾಡಲು ಸೆಕೆಂಡ್ ಓವರ್ ಡೆಲ್ಟಾ ವೇರಿಯಂಟ್. ಬರೀ 4,70,000 ಗಾಡಿ ಕೊಡ್ತೀನಿ. 4,70,000 18 ಮಾಡಲು ಸೆಕೆಂಡ್ ಓವರ್ ಡೆಲ್ಟಾ ವೇರಿಯಂಟ್ ಪೆಟ್ರೋಲ್ ಇಂಜಿನ್. ಹಾಗೆ ಬ್ರಿಯೋ ನೋಡೋರಿಗೆ ಸರ್ ಹೋಂಡಾ ಬ್ರಿಯೋ 2013 ಮಾಡಲು ಸೆಕೆಂಡ್ ಓವರ್ ಗಾಡಿ ಅಂತ. ಸರ್ ಮ್ಯಾನ್ಯುವಲ್ ಗಾಡಿ ನಮ್ಮ ಹತ್ರ ಇಷ್ಟು ಗಾಡಿ 110 ಗಾಡಿ ಇದೆ. ಒಂದೇ ಒಂದು ಮ್ಯಾನ್ಯುವಲ್ ಸಾರಿ ಆಟೋಮೆಟಿಕ್ ಗಾಡಿ ಇರೋದು. ಅದರಲ್ಲೂ ಸೆಲೆರಿಯೋ ಆಟೋಮೆಟಿಕ್ 14 ಮಾಡಲು ಸಿಂಗಲ್ ಓವರ್ ಗಾಡಿ ಇದೆ. ಎಲ್ಲ ಮ್ಯಾನ್ಯುವಲ್ 99% ಮ್ಯಾನ್ಯುವಲ್ ಗಾಡಿಗಳು ಸರ್ ನಮ್ಮ ಹತ್ರ. 2 ಕಾಲು ಯೂಸ್ ಮಾಡಿ ಗಾಡಿ ಓಡಿಸ್ಬೇಕು. ಹೌದು ಸರ್. ಸರ್ ಇದು ಹೋಂಡಾ ಬ್ರಿಯೋ 2013 ಮಾಡಲು ಸೆಕೆಂಡ್ ಓವರ್ ಪೆಟ್ರೋಲ್ ಇಂಜಿನ್. ಒಳ್ಳೆ ಆಫ್ಟರ್ ಮಾರ್ಕೆಟಿಂಗ್ ಮ್ಯಾಗ್ವಿಲ್ ಹಾಕಿದೆ. ಕಂಪ್ನಿ ಮ್ಯಾಗ್ವಿಲ್ ಇದು. 4 ಫ್ರೆಶ್ ಟೈರ್ ಇದೆ, 4 ಕಂಪ್ನಿ ಫಿಟೆಡ್ ಮ್ಯಾಗ್ವಿಲ್ ಇದೆ. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಬರೀ 2,99,000 ಗಾಡಿ ಕೊಡೋಣ. 2,99,000 ಬರೀ 2,99,000 13 ಮಾಡಲು ಗಾಡಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಸರ್. ಸರ್ ಜೆನ್ನೆಸ್ಟಿಲೋ 0 ಮೇಂಟೆನೆನ್ಸ್ ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. 2009 ಮಾಡಲು FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಮಾಡ್ಕೊಡ್ತೀನಿ. ವಿತ್ ಕೊಡ್ಬೇಕಾದ್ರೆ ಜನರಲ್ ಸರ್ವಿಸ್ ಕೂಡ ವಿತ್ ಟ್ರಾನ್ಸ್ಫರ್ 0% ಕಮಿಷನ್. ಬರೀ 1,69,000 ಗಾಡಿ ಕೊಡ್ತೀನಿ. 1,69,000 VXi ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್ ಗಾಡಿ. ನೆಕ್ಸ್ಟ್ ಇರೋದು ಸರ್ i20 ಸ್ಪೋರ್ಟ್ಸ್ 2017 ಮಾಡಲು 2017 ಮಾಡಲು ಸೆಕೆಂಡ್ ಓವರ್ ಬರೀ ಗಾಡಿ 69,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್. ಪ್ರೈಸಿಂಗ್ ಸರ್ ಗಾಡಿ ಅಷ್ಟೇ ಬರೀ 5,89,000 ಗಾಡಿ ಕೊಡ್ತೀನಿ. 5,89,000 ಸರ್ 5,000 ಡಿಸ್ಕೌಂಟ್. ಸರಿ 80,000 ಗಾಡಿ ಕೊಡ್ತೀನಿ. 5,80,000 ಗಾಡಿ ಕೊಡ್ತೀನಿ. 5,75 ಸರ್ ಬೇಡ, ತುಂಬಾ ಇದಾಗುತ್ತೆ. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಸಕ್ಕದಾಗಿದೆ ಸರ್ ಗಾಡಿ ಅಂತೂ. ನೆಕ್ಸ್ಟ್ ಹೋಗ್ತಿದ್ರೆ ಸರ್ ಆ ಕಡೆ ಇರೋದು ಸರ್ ಲಾರ್ಜ್ 7 ಸೀಟರ್ ಗಾಡಿ ಇದೆ. 2015 ಮಾಡಲು RXZ ಡೀಸೆಲ್ ಇಂಜಿನ್. ಮೈಲೇಜ್ ಸರ್ ಮೈಲೇಜ್ ಅಂತ ಹೋದ್ರೆ 17 ರಿಂದ 19 ಮೈಲೇಜ್ ಬರುತ್ತೆ. 7 ಸೀಟರ್ ಗಾಡಿ ಸರ್ ಇದು. RXZ ಡುವೆಲ್ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಬರೀ 3,95,000 ಗಾಡಿ ಕೊಡ್ತೀನಿ. 3,95,000 ಫೈನಲ್ ಪ್ರೈಸ್. 3,95,000 2015 ಮಾಡಲು ಡೀಸೆಲ್ ಇಂಜಿನ್ RXZ. ಡೌನ್ ಪೇಮೆಂಟ್ ಸರ್ ಡೌನ್ ಪೇಮೆಂಟ್ ಅಂದ್ರೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಬರೀ 80 ರಿಂದ 1 ಲಕ್ಷ ಮಾಡಿ ಮಾಡ್ಕೊಡ್ತೀನಿ. ಖಂಡಿತ. ನೆಕ್ಸ್ಟ್ ಹೋಗೋದಾದ್ರೆ ಸರ್ ಸಿವಿಕ್ ಸ್ಪೋರ್ಟಿ ವೆಹಿಕಲ್. ಈ ಗಾಡಿ ಅಂತೂ ಅಲ್ಟಿ ಆಗಿದೆ ಸರ್. ಅಲ್ಟಿ ಅಂದ್ರೆ ಅಲ್ಟಿ ಆಗಿದೆ ಗಾಡಿ ಅಂತೂ. ಮ್ಯಾಗ್ವಿಲ್ ಎಲ್ಲ ಸರ್ ಮ್ಯಾಗ್ವಿಲ್ ಟಾಪ್ ಎಂಡ್ ಗಾಡಿ ಸರ್ ಇದು. ಹೌದು. ಬರೀ 2,40,000 ಗಾಡಿ ಕೊಡೋಣ ಸರ್. 2006 ಮಾಡಲು 2,40,000 FC ಸರ್. ಸರ್ ಎಲ್ಲ ರನ್ನಿಂಗ್ ಇದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ತಲೆನೇ ಕೆಡ್ಸ್ಕೊಂಬಿಡಿ. ಕೊಡ್ಬೇಕಾದ್ರೆ ಸರ್ವಿಸ್ ಮಾಡ್ಕೊಡ್ತೀನಿ ವಿತ್ 0% ಕಮಿಷನ್. ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀನಿ. ಬರೀ 2,40,000 ಅಷ್ಟೇ. ಹೋಂಡಾ ಸಿಟಿ ಒಂದಿರೋದು ಸರ್. ಸರ್ ಸಿಟಿ ನಿಮ್ಗೆ 2 ಗಾಡಿ ಇದೆ. ಮೆರೂನ್ ಇದೆ, ವೈಟ್ ಇದೆ. ಕಲರ್ ಚಾಯ್ಸ್ ಕೊಡ್ತೀನಿ. ಹೇಳಿ. 2010 ಮಾಡಲ್ ಇದು. 10 ಮಾಡಲು ಸೆಕೆಂಡ್ ಓವರ್. ಇದಕ್ಕೂ ಅಷ್ಟೇ FC ಇನ್ಶೂರೆನ್ಸ್ 2 ಫ್ರೆಶ್ ಮಾಡ್ಕೊಡ್ತೀನಿ. ಈ ಗಾಡಿಗೂ ಅಷ್ಟೇ ಸರ್. ಇದು 2010 ಮಾಡಲು. ಬರೀ 2,79,000 ಗಾಡಿ ಕೊಡ್ತೀನಿ. ಈ ಗಾಡಿನಾರು ತೊಳಿ
ಈ ಗಾಡಿನಾರು ತೊಳಿ 2010 10 ಮಾಡಲು ಸೆಕೆಂಡ್ ಅವರು VMT ಟಾಪ್ ಎಂಡ್ ಗಾಡಿ. ಯಾವ್ದು ಬೇಕಾದ್ರೂ ತಗೊಂಡು ಹೋಗ್ಬೋದು. ಹೌದು, FC ಇನ್ಶೂರೆನ್ಸ್ 2 ಫ್ರೆಶ್ ಮಾಡ್ಕೊಡ್ತೀನಿ ವಿತ್ ಟ್ರಾನ್ಸ್ಫರ್ 0% ಕಮಿಷನ್. ಹಾಗೆ ನೆಕ್ಸ್ಟ್ ಡಾಟ್ಸನ್ ಇರೋದು ಸರ್ ಡಾಟ್ಸನ್ ಗೋ 2015 ಡಾಟ್ಸನ್ ಗೋ ಪ್ಲಸ್ ಫುಲ್ಲಿ ಟಾಪ್ ಎಂಡ್ ಗಾಡಿ 2015 ಮಾಡಲು 7 ಸೀಟರ್ ಗಾಡಿ ಸರ್. 2015 ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ 2,70,000 ಗಾಡಿ ಕೊಡ್ತೀನಿ. 2.5 ಸರ್ ಇಲ್ಲ, ತುಂಬಾ ಲೋ ಮಾರ್ಜಿನ್ ಅಲ್ಲಿ ಕಾಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಿರೋದು ಈ ಗಾಡಿನ. 2 ಲಕ್ಷ ಬರೀ 2,70,000ಕ್ಕೆ 7 ಸೀಟರ್ ಗಾಡಿ ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಸರ್. ಇದು 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಒಂದು 80ರಿಂದ 1 ಲಕ್ಷ ತಗೊಂಡ್ ಬಂದ ಸರ್ ಬರೀ 50,000 ಡೌನ್ ಪೇಮೆಂಟ್ ಮಾಡಿ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕಷ್ಟೇ ನನಗೆ. ನೆಕ್ಸ್ಟ್ ಇರೋದು ಸರ್ ಸಿಯಾಜು 2015 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಚಾನ್ಸ್ ಪ್ರೈಸ್ ಅಲ್ಲೇ ಕೊಡ್ತೀನಿ. ಬರೀ 4,95,000 ಗಾಡಿ ಕೊಡ್ತೀನಿ. 15 ಮಾಡಲು ಸಿಂಗಲ್ ಓನರ್ ZA ಪ್ಲಸ್ ಬಟರ್ ಸ್ಟಾರ್ಟ್ ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ 4 ಲಕ್ಷ ಬರೀ 4,95,000 SR ನೋಡಿ ಫೈನಲ್ ಪ್ರೈಸ್. 2015 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ. ಹಾಗೆ ನೆಕ್ಸ್ಟ್ ಸರ್ ಚವರ್ಲೆಟ್ ಸೈಲು 2013 ಮಾಡಲು ಡೀಸೆಲ್ ಇಂಜಿನ್ ಒಳ್ಳೆ ಮೈಲೇಜ್ ಬರುತ್ತೆ. 18ರಿಂದ 20 ಮೈಲೇಜ್ ಬರುತ್ತೆ. ಈ ಗಾಡಿಗೆ ಲೋನ್ ಅಂತ ಹೋದ್ರೆ ಬರೀ 80,000 ಡೌನ್ ಪೇಮೆಂಟ್ ಮಾಡಿ ಮಾಡ್ಕೊಡ್ತೀನಿ. ಟೈರ್ ಕೂಡ 90%. ಸರ್ ಟೈರ್ ಕೂಡ ಅಷ್ಟೇ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ಸಕ್ಕದಾಗಿದೆ ಡೀಸೆಲ್ ಇಂಜಿನ್. ಪ್ರೈಸಿಂಗ್ ಸರ್ ಪ್ರೈಸ್ ಬರೀ 2.5 ಲಕ್ಷಕ್ಕೆ ಗಾಡಿ ಕೊಡ್ತೀನಿ. 2.40 ಬರೀ 2 ಲಕ್ಷ ಇಲ್ಲ ಸರ್, 2.5 ಲಕ್ಷ ಫೈನಲ್ ಪ್ರೈಸ್. 2013 ಮಾಡಲು ಸರ್ ಡೀಸೆಲ್ ಇಂಜಿನ್, ಪೆಟ್ರೋಲ್ ಅಲ್ಲ ಡೀಸೆಲ್ ಇಂಜಿನ್. KE100 ಸರ್ KE100 ಲಾಸ್ಟ್ ಟೈಮ್ ಒಂದು 17 ಮಾಡಲು ಅದನ್ನು ಅಷ್ಟೇ ಚಾನ್ಸ್ ಪ್ರೈಸ್ ಅಲ್ಲೇ ಕೊಟ್ಟಿದ್ದೆ. 2 ನಿಮ್ ವಿಡಿಯೋಯಿಂದಾನೆ 2 ದಿವಸಕ್ಕೆ ಸೇಲ್ ಆಯ್ತು. ಈ ಗಾಡಿನೂ ಹಂಗೆ ಆಗ್ಬೇಕು ಸರ್. ಅದು ಹೋಯ್ತು ಅಂತ ಇನ್ನೊಂದು ಗಾಡಿ ಬಂದಿದೆ. 6 ಜನ ಆರಾಮಾಗಿ ಕೂತ್ಕೊಂಡು ಸರ್. ಅದು 16 ಮಾಡಲು ಸೆಕೆಂಡ್ ಓವರ್ ಗಾಡಿ. ಇದು 16 ಮಾಡಲು ಸಿಂಗಲ್ ಓವರ್ ಗಾಡಿ. K8 ಪ್ಲಸ್ ಫುಲ್ಲಿ ಟಾಪ್ ಎಂಡ್ ಮ್ಯಾಗ್ ವೀಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. 6 ಸೀಟರ್ ವೆಹಿಕಲ್ ಸರ್. ಇದು 2016 ಮಾಡಲು ಡೀಸೆಲ್ ಇಂಜಿನ್ ಮಾಡ್ಲಲ್ಲಿ ಒಳ್ಳೆ ಮೈಲೇಜ್ ಬೇಕು ಅಂತ ಹುಡುಕ್ತಾ ಇದ್ರೆ ಈ ಗಾಡಿಗೆ ಆರಾಮಾಗಿ ಹೋಗ್ಬೋದು. ಪ್ರೈಸಿಂಗ್ ಸರ್ ಪ್ರೈಸಿಂಗು ಅಷ್ಟೇ ಬರೀ 3,70,000 ಗಾಡಿ ಕೊಡ್ತೀನಿ. 3,70,000 3,70,000ಕ್ಕೆ 3,69,000 ಗಾಡಿ ಕೊಡ್ತೀನಿ. ಗಾಡಿ ಒಂದು 60,000 ತಗೊಂಡ್ ಬಂದ ಸರ್. ಬರೀ 60,000 ತಗೊಂಬನ್ನಿ, ನಾನು ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು ನಿಮ್ದು ಅಷ್ಟೇ. ಸರ್ ಸೊನಾಟ ಎಂಬಾರ ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿ ಸರ್. ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಅವಾಗ ಏನೋ ಆಡಿಗೇನೋ ಕಾಂಪೀಟ್ ಮಾಡ್ರೆ ಗಾಡಿ. ಹೌದು, ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಇದೆ. ಅಲ್ಲಿ ಫಸ್ಟ್ ಇಂದಾನು ಅಷ್ಟೇ 6 ಇಂದಾನು ಇಲ್ಲಿವರೆಗೂ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್. 1.89 ಹೇಳ್ತೀರಾ? 1.5 ಸರ್ ಇಲ್ಲ ಬೇಡ, 1,70,000 ಗಾಡಿ ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ, ಬರೀ ಸಿಂಗಲ್ ಓನರ್ ಗಾಡಿ. ಗಾಡಿ ಓಡಿಸ್ ನೋಡಿ ನೆಕ್ಸ್ಟ್ ಲೆವೆಲ್ ಆಗಿದೆ. ಹಾಗೆ ನೆಕ್ಸ್ಟ್ ಫೋರ್ಡ್ ಫಿಗೋ ಸರ್ ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಇಂಜಿನ್ ಬರೀ 1,40,000ಕ್ಕೆ 2010 ಮಾಡಲು ಡೀಸೆಲ್ ವೇರಿಯಂಟ್. ಡೀಸೆಲ್ ಇಂಜಿನ್ 18ರಿಂದ 20 ಮೈಲೇಜ್ ಬರುತ್ತೆ. FC ಇನ್ಶೂರೆನ್ಸ್ ರನ್ನಿಂಗ್ ಎಲ್ಲ ರನ್ನಿಂಗ್ ಇದೆ ಸರ್. ತಲೆನೇ ಕೆಡ್ಸ್ಕೊಬಿಡಿ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಕಸ್ಟಮರ್ ಮಾಡ್ಕೊಬೇಕು, ಬೇಕಂದ್ರೆ ಮಾಡ್ಕೊಡ್ತೀರಾ? ಬೇಕು ಅಂದ್ರೆ ನಾನೇ ಮಾಡ್ಕೊಡ್ತೀನಿ ಸರ್. ತಲೆನೇ ಕೆಡ್ಸ್ಕೊಡಿ. 1,40,000 ಗಾಡಿ ಕೊಡ್ತೀನಿ. ರೆಡ್ ಕಲರ್ ಅಲ್ಲಿ ಪೆಟ್ರೋಲ್ ವೇರಿಯಂಟ್ ಸ್ವಿಫ್ಟ್ i20 ಸ್ಪೋರ್ಟ್ಸ್ 2017 ಮಾಡಲು ಸೆಕೆಂಡ್ ಓವರ್ ಪೆಟ್ರೋಲ್ ಇಂಜಿನ್ ಬರೀ 5,60,000 ಗಾಡಿ ಕೊಡ್ತೀನಿ. 5,60,000 5,60,000ಕ್ಕೆ 2017 ಮಾಡಲು ಸೆಕೆಂಡ್ ಓವರ್ ಸ್ಪೋರ್ಟ್ಸ್. ನೆಕ್ಸ್ಟ್ ವೆಹಿಕಲ್ ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್. ನೆಕ್ಸ್ಟ್ ವೆಹಿಕಲ್ ತೋರಿಸಿದ್ರೆ ಸರ್ ಹೋಂಡಾ ಎಕ್ಸೆಂಟ್ ಫುಲ್ಲಿ ಟಾಪ್ ಎಂಡ್ ಗಾಡಿ. ಏರ್ ಬ್ಯಾಗ್ ABS ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ತಾಳಮಳೆ ಎಲ್ಲ ಬರುತ್ತೆ ಈ ಗಾಡಿಗೆ. ಸರ್ ಇದು ಅಷ್ಟೇ 2015 ಮಾಡಲು ಸೆಕೆಂಡ್ ಓವರ್ ಗಾಡಿ ಸರ್. ಬರೀ 3,49,000 ಗಾಡಿ ಕೊಡ್ತೀನಿ. ಒಂದು 50,000 ಮೇಲ್ಗಡೆ ತಗೊಂಡ್ ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಬರೀ 50,000 ತಗೊಬನ್ನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕಷ್ಟೇ. 50,000 ತಗೊಬಂದ್ರೆ ಗಾಡಿ ನಿಮ್ದೆ. ನೆಕ್ಸ್ಟ್ ವೆಹಿಕಲ್ 3.5 ಲಕ್ಷಕ್ಕೆ ಗಾಡಿ ನಿಮ್ದೆ. ನೆಕ್ಸ್ಟ್ i20 ಒಂದಿರೋದು ಸರ್. i20 2015 ಮಾಡಲು ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಒಳ್ಳೆ ಫ್ಯಾನ್ಸಿ ಮ್ಯಾಗ್ ವೀಲ್ ಹಾಕಿದ್ದಾರೆ. ಸ್ಪೋರ್ಟ್ಸ್ ಡೀಸೆಲ್ ಇಂಜಿನ್ ಸರ್. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಎಲೈಟ್ ಶೇಪ್. ಬರೀ 4.5 ಲಕ್ಷಕ್ಕೆ ಗಾಡಿ ಕೊಡ್ತೀನಿ. 4,50,000ಕ್ಕೆ 4,50,000ಕ್ಕೆ 15 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓವರ್ ಗಾಡಿ ಕೊಡ್ತೀನಿ. ಹಾಗೆ ಫಿಯಟ್ ಪುಂಟೋ ಸರ್. 15 ಮಾಡಲು 2015 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓವರ್ ಗಾಡಿ ಸರ್. ಬರೀ 3,30,000 ಗಾಡಿ ಕೊಡ್ತೀನಿ. ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಬರೀ 50,000ರಿಂದ 70,000 ಡೌನ್ ಪೇಮೆಂಟ್ ಮಾಡಿ ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕಷ್ಟೇ. ಖಂಡಿತ. ಅಂಡ್ ನೆಕ್ಸ್ಟ್ ಇನ್ನೊಂದಿರೋದು ಸರ್ i20 ಡೀಸೆಲ್ ಇಂಜಿನ್ ಬರೀ 2,70,000 ಗಾಡಿ ಕೊಡ್ತೀನಿ. ಒಳ್ಳೆ ಫ್ಯಾನ್ಸಿ ಮ್ಯಾಗ್ ವೀಲ್ ಹಾಕಿದ್ದಾರೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಯಾವ ವೇರಿಯಂಟ್ ಸರ್? ಸರ್ ಇದು ಮ್ಯಾಗ್ನಾ ಆಪ್ಷನಲ್ ಡೀಸೆಲ್ ಇಂಜಿನ್. ನೆಕ್ಸ್ಟ್ ಗೆಟ್ಸ್ ಸರ್. ಗೆಟ್ಸು 2009 ಮಾಡಲು
ಸೆಕೆಂಡ್ ಓವರ್ ಗಾಡಿ ಬರೀ 1,69,60,000 ಗಾಡಿ ಕೊಡ್ತೀನಿ. 165 ಬೇಡ ಸರ್, 1,60,000 ಹೋಗಿ ಸರ್, 1,65,000 ಗಾಡಿ ಕೊಡ್ತೀನಿ. ಚವರ್ಲೈಟ್ ಸೈಲು 2013 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓವರ್ ಗಾಡಿ ಸರ್. ಜೆನ್ಯೂನ್ ಶೋರೂಮ್ ಹಿಸ್ಟ್ರಿ 65,000 ಹೊಡಿದೆ, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ಸಿಂಗಲ್ ಓವರ್ ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಇದೆ. ಬರೀ 2,60,000ಕ್ಕೆ 2.5 ಸರ್. 2,60,000 ಬೆಸ್ಟ್ ಫೈನಲ್. 2013 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 3rd ಓನರ್ 4th ಓನರ್ ಗಾಡಿ ಅಲ್ಲ, ಸಿಂಗಲ್ ಓನರ್ ಗಾಡಿ. ಬರೀ 60,000 ತಗೊಂಡು ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕಷ್ಟೇ. ಹಾಗೆ ಬೀಟ್ ನೋಡೋರಿಗೆ ಸರ್ ಬೀಟು LTZ ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್. ಇದು ಡುವೆಲ್ ಏರ್ ಬ್ಯಾಗು, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಪೆಟ್ರೋಲ್ ಇಂಜಿನ್. ಓಕೆ. ಈಗ ಗಾಡಿಲಿ ಅಷ್ಟೇ ಒಳ್ಳೆ ಟಚ್ ಸಿಸ್ಟಮ್ ಎಲ್ಲ ಇದೆ. ಪ್ರೈಸಿಂಗ್ ಸರ್ ಪ್ರೈಸಿಂಗು ಅಷ್ಟೇ ಬರೀ 2,10,000 ಗಾಡಿ ಕೊಡ್ತೀನಿ. 2,10,000ಗೆ 2,10,000ಕ್ಕೆ 2010 ಮಾಡಲು ಸೆಕೆಂಡ್ ಓವರ್ ಗಾಡಿ. LTZ ಟಾಪ್ ಅಂಡ್ ಫುಲ್ ಸೇಫ್ಟಿ ವರ್ಸಸ್ ಇದೆ ಗಾಡಿ. ಇಯಾನ್ ನೋಡೋರಿಗೆ ಸರ್ ಇಯಾನು ಈ ಗಾಡಿ ಬರೀ 30,000 ರಿಂದ 50,000 ತಗೊಂಡಿ ಸರ್. ಲೋನ್ ಮಾಡ್ಕೊಡ್ತೀನಿ. 0% ಲೋನ್ ಮಾಡ್ಕೊಡ್ತೀನಿ ನಿಮ್ಗೆ. 0 ಇದ್ರಲ್ಲೂ ಪ್ರೊಫೈಲ್ ಚೆನ್ನಾಗಿರ್ಬೇಕಷ್ಟೇ. 2017 ಮಾಡಲು ಸಿಂಗಲ್ ಓವರ್ ಗಾಡಿ ಸರ್. ಇದು ವೇರಿಯಂಟ್ ಸರ್ ವೇರಿಯಂಟ್ ಸರ್ ಮ್ಯಾಗ್ನಾ ವೇರಿಯಂಟ್ ಸರ್. ಹೌದು, ಮ್ಯಾಗ್ನಾ ವೇರಿಯಂಟ್ ಸಿಂಗಲ್ ಓವರ್ ಗಾಡಿ. ಬರೀ 2,70,000 ಗಾಡಿ ಕೊಡ್ತೀನಿ. 2,70,000ಗೆ 2,70,000ಕ್ಕೆ 2017 ಮಾಡಲು ಸಿಂಗಲ್ ಓವರ್ ಇಯಾನ್ ಕೊಡ್ತೀನಿ ಸರ್. ಬರೀ 30,000 ತಗೊಂಡ್ ಬಂದ್ರೆ 30,000 ರಿಂದ 50,000 0% ಮಾಡ್ಕೊಡ್ತೀನಿ. ಸಿಬಿಲ್ ಸ್ಕೋರು ಪ್ರೊಫೈಲ್ ಚೆನ್ನಾಗಿರ್ಬೇಕಷ್ಟೇ. ನೆಕ್ಸ್ಟ್ ಹೋಗೋದಾದ್ರೆ ಸರ್ ಸ್ಪಾರ್ಕ್ 2011 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಬರೀ 1,20,000 ಗಾಡಿ ಕೊಡ್ತೀನಿ. 1,20,000 1,20,000ಕ್ಕೆ 2011 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ವ್ಯಾಗನರ್ ನೋಡೋರಿಗೆ ಸರ್ ವ್ಯಾಗನರ್, ಮಾರುತಿ ವ್ಯಾಗನರ್ ಬರೀ 2,30,000 ಗಾಡಿ ಕೊಡ್ತೀನಿ. 2,30,000ಗೆ 2010 ಮಾಡಲು VXI. ಓಕೆ. ಅಂಡ್ ನೆಕ್ಸ್ಟ್ ಸರ್ ಫಿಯಟ್ ಪುಂಟೋ ಡೀಸೆಲ್ ಇಂಜಿನ್ ಗಾಡಿ ಅಂತೂ ಒಳ್ಳೆ ಮೈಲೇಜ್ ಬರುತ್ತೆ. ಎಮೋಷನ್ ಪ್ಯಾಕ್, ಡುವೆಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಬರೀ 1,70,000ಕ್ಕೆ ಡೀಸೆಲ್ ಇಂಜಿನ್ 2012 ಮಾಡಲು ಕೊಡೋಣ ಸರ್. 1,70,000 1,70,000 ಗಾಡಿ ಕೊಡ್ತೀನಿ. ನೆಕ್ಸ್ಟ್ ಹೋಗ್ತಿದ್ರೆ ಮತ್ತೊಂದು ಗೆಟ್ಸ್ ಸರ್ ಗೆಟ್ಸ್ ಇದೆ ಇನ್ನೊಂದು 2009 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಪೆಟ್ರೋಲ್ ಇಂಜಿನ್ ಓಕೆ. ಬರೀ 1,50,000 ಲಕ್ಷಕ್ಕೆ ಗಾಡಿ ಕೊಡ್ತೀನಿ. 1,50,000 1,50,000ಕ್ಕೆ 2009 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ನಿಸಾನ್ ಇರೋದು ಸರ್ ನಿಸಾನ್ ಮೈಕ್ರಾ ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಒಳ್ಳೆ ಫ್ಯಾನ್ಸಿ ಮ್ಯಾಗ್ವಿಲ್ ಹಾಕಿದ್ದಾರೆ, ಸಬ್ವೂಫರ್, ಆಂಪ್ಲಿಫೈಯರ್ ಎಲ್ಲ ಇದೆ, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ವೈಟ್ ಬ್ಯೂಟಿ ಹ್ಯಾಶ್ ಬ್ಯಾಗ್ ಗಾಡಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಸರ್. ಗಾಡಿ ಬರೀ 60,000 ಓಡಿದೆ. ಬರೀ 60,000 ಓಡಿರೋ ಗಾಡಿ. ಬರೀ 60,000 ಓಡಿದೆ. ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿ ಸರ್. ಇದು ಮಾಡಿಫಿಕೇಶನ್ ಜಾಸ್ತಿ. ಹೌದು ಸರ್. ಬರೀ ಫ್ಯಾನ್ಸಿ ಮ್ಯಾಗ್ವಿಲ್ ಗೆ ನಿಮ್ಗೆ 40,000 ಕೊಟ್ಟಿದ್ದಾರೆ ಸರ್ ಕಸ್ಟಮರ್. ಅಂಡ್ ಮೇಲ್ಗಡೆ ಇದೆಲ್ಲ ಹಾಕಿದ್ದಾರೆ, ಟಾಪ್ ಬ್ಲಾಕ್ ಮಾಡಿದ್ದಾರೆ. ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಓಕೆ. ಬರೀ 2,69,000 ಗಾಡಿ ಕೊಡ್ತೀನಿ. 2,69,000ಗೆ 65,000 ಗಾಡಿ ಕೊಡ್ತೀನಿ ಸರ್. ಗೆಟ್ಸು ಡೀಸೆಲ್ ಇಂಜಿನ್ ಬರೀ 1,60,000 ಕೊಡ್ತೀನಿ. 2008 ಮಾಡಲು ಸೆಕೆಂಡ್ ಓನರ್ ಗಾಡಿ. FC ಸರ್ ಎಲ್ಲ ರನ್ನಿಂಗ್ ಇದೆ. 1,60,000 ಗಾಡಿ ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಬೀಟು 2013 ಮಾಡಲು ಪೆಟ್ರೋಲ್ ಇಂಜಿನ್. ಓಕೆ ಸರ್ ಗಾಡಿ ಬಂದ್ಬಿಟ್ಟು ಬರೀ 1,90,000 ಗಾಡಿ ಕೊಡ್ತೀನಿ. 1,90,000ಕ್ಕೆ 2013 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಕೊಡೋಣ. ಪವರ್ಲೆಟ್ ಯುವ 2013 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಬರೀ 54,000 ಶೋರೂಮ್ ಹಿಸ್ಟ್ರಿ ಓಡಿದೆ ಗಾಡಿ. ಬರೀ 2,30,000 ಗಾಡಿ ಕೊಡ್ತೀನಿ. ಬಂದ್ರೆ ನೆಗೋಷಿಯೇಟ್ ಮಾಡ್ತೀರಾ ಸರ್? ಆನ್ ಟೇಬಲ್ ಬನ್ನಿ ಸರ್, ಮಾಡ್ಕೊಡ್ತೀನಿ. ಬರೀ 2,30,000ಕ್ಕೆ 13 ಮಾಡಲು ಸಿಂಗಲ್ ಓನರ್ ಗಾಡಿ. ಲೆಸ್ ಡ್ರೈವನ್ ಬರೀ 53,000 ಹೊಡಿರೋದು ಅಷ್ಟೇ. 53,000 ಹೊಡಿರೋ ಗಾಡಿ. ಹೌದು, ಒಂದೇ ಒಂದು ಗಾಡಿ ಇರೋದು ಸೆಲೆರಿಯೋ ಸರ್. ಸೆಲೆರಿ ಆಟೋಮೆಟಿಕ್ ಹೇಳಿದ್ನಲ್ಲ, 110 ಗಾಡಿಲಿ ಬರೀ ಒಂದೇ ಒಂದು ಗಾಡಿ ಆಟೋಮೆಟಿಕ್ ನಮ್ಮ ಹತ್ರ ಇರೋದು. ರಾಜನ್ ತರ ಇದೆ ಅಂತ ಸರ್. ಹೌದು, ಸಿಂಗಲ್ ಓನರ್ ಗಾಡಿ. 2014 ಮಾಡಲು ಸಿಂಗಲ್ ಓನರ್ ಗಾಡಿ ಆಟೋಮೆಟಿಕ್ ಸರ್. ಇದು ಪ್ರೈಸಿಂಗ್ ಸರ್ ಬರೀ 3,10,000 ಗಾಡಿ ಕೊಡ್ತೀನಿ. 3,10,000ಕ್ಕೆ 3 ಲಕ್ಷ. ಸರಿ ಸರ್, ಆಯ್ತು. 3 ಲಕ್ಷ. ಬರೀ 3 ಲಕ್ಷಕ್ಕೆ SR ನೋಡಿ. ಡೌನ್ ಪೇಮೆಂಟ್ ಸರ್ ಡೌನ್ ಪೇಮೆಂಟ್ ಬರೀ 50,000 ಇಂದ 70,000 ಮಾಡಿ ಮಾಡ್ಕೊಡ್ತೀನಿ. ಆಟೋಮೆಟಿಕ್ ಸಿಂಗಲ್ ಓನರ್ ಗಾಡಿ ಸರ್. ಪೋಲೋ ನೋಡೋರಿಗೆ ಎಷ್ಟು ಗಾಡಿಗಳಿದೆ ಸರ್? 3 ಪೋಲೋ ಇದೆ. ಬರೀ 3 ಡೀಸೆಲ್ ಇಂಜಿನ್. ಒಳ್ಳೆ ಪ್ರೈಸ್ ಅಲ್ಲೇ ಕೊಡ್ತೀನಿ. ಇದು 2010 ಮಾಡಲು ಡೀಸೆಲ್ ಇಂಜಿನ್. ಬರೀ 3,20,000 ಗಾಡಿ ಕೊಡ್ತೀನಿ. ನೆಕ್ಸ್ಟ್ ಇರೋದು ಸರ್ ಇದು 2013 ಮಾಡಲು ಹೈಲ್ಯಾಂಡ್ ಟಾಪ್ ಎಂಡ್ ಗಾಡಿ. ಬರೀ 3,90,000 ಗಾಡಿ ಕೊಡ್ತೀನಿ. ಇದು ಸೆಕೆಂಡ್ ಓನರ್. 3,90,000 ಸೆಕೆಂಡ್ ಓನರ್ ಹೈಲ್ಯಾಂಡ್ ಟಾಪ್ ಎಂಡ್ ಗಾಡಿ. ಹಾಗೆ ನೆಕ್ಸ್ಟ್ ಇರೋದು ಸರ್ ಈ ಗಾಡಿ ಬೇಡವಾ? ಇದು ಅಷ್ಟೇ 2013 ಮಾಡಲು ಡೀಸೆಲ್ ಇಂಜಿನ್. ಬರೀ 3,60,000 ಗಾಡಿ ಕೊಡ್ತೀನಿ. ಇದನ್ನು ಹೈಲ್ಯಾಂಡ್ ಟಾಪ್ ಎಂಡ್ ಗಾಡಿ ಡೀಸೆಲ್ ಇಂಜಿನ್. ನೆಕ್ಸ್ಟ್ ಇರೋದು ಸರ್ ಫೋರ್ಡ್ ಫಿಗೋ. ಸರ್ ಫೋರ್ಡ್ ಫಿಗೋ
2,10,000 ಗಾಡಿ ಕೊಡ್ತೀನಿ ಇದು. ಓಡಿರೋದು 2011 ಮಾಡಲು ಬರೀ 50,000 ಗಾಡಿ ಓಡಿರೋದು. ಡೀಸೆಲ್ ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಬೇರೆ ಬರೀ 2,10,000 ಗಾಡಿ. ಹಾಗೆ ನೆಕ್ಸ್ಟ್ ಹೋಗೋದಾರೆ ಸರ್ ಅಮೇಜ್ 2013 ಮಾಡಲು ಪೆಟ್ರೋಲ್ ಇಂಜಿನ್ ಬರೀ 2,99,000 ಗಾಡಿ ಕೊಡ್ತೀನಿ. ಸೆಕೆಂಡ್ ಓನರ್ ಆಗಿರುತ್ತೆ ಸೆಕೆಂಡ್ ಓನರ್ ಗಾಡಿ ಹೈವಿಟೆಕ್ ಪೆಟ್ರೋಲ್ ಇಂಜಿನ್. ಹಾಗೆ ನೆಕ್ಸ್ಟ್ ಸರ್ i10 ಬರೀ 2,70,000 ಗಾಡಿ ಕೊಡ್ತೀವಿ ಸರ್. 11 ಮಾಡಲು ಸೆಕೆಂಡ್ ಓನರ್ ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ. ಮ್ಯಾಗ್ನಾ 1.2 ಸರ್ ಮ್ಯಾಗ್ನಾ 1.2 ಕಪ್ಪ ಇಂಜಿನ್. ನೆಕ್ಸ್ಟ್ ಆಲ್ಟೋ ಸರ್ ಆಲ್ಟೋ K10 2011 ಮಾಡಲು 1,75,000 ಗಾಡಿ ಕೊಡ್ತೀನಿ. 1,75,000 ಬರೀ 1,75,000ಕ್ಕೆ ಆಲ್ಟೋ K10 2011 ಮಾಡಲು ಗಾಡಿ ಬರೀ 34,000 ಕಿಲೋಮೀಟರ್ ಓಡಿದೆ. ಜಿನಿಯನ್ ಶೋರೂಮ್ ಮಿಸ್ಟ್ರಿ ಗಾಡಿ. ಬರೀ 34,000 ಓಡಿದೆ ಗಾಡಿ. ಸರ್ ಹೋಂಡೈ ವರ್ನ SX ಆಪ್ಷನಲ್ 6 ಏರ್ ಬ್ಯಾಗ್ ಗಾಡಿ ಬರುತ್ತೆ ಈ ಗಾಡಿಲಿ. 6 ಏರ್ ಬ್ಯಾಗ್ ಬರುವಂತ ಗಾಡಿ 6,30,000 ಗಾಡಿ ಕೊಡ್ತೀನಿ. 6,30,000 16 ಮಾಡಲು ಸೆಕೆಂಡ್ ಅವರು 82,000 ಶೋರೂಮ್ ರೆಕಾರ್ಡ್ ವೆಹಿಕಲ್. ಶೋರೂಮ್ ಅಲ್ಲಿ ಹಿಸ್ಟ್ರಿ ಚೆಕ್ ಮಾಡ್ಕೊಂಡ್ ಗಾಡಿ ತಗೊಂಡೋಗಿ ಸರ್. ಪೆಟ್ರೋಲ್ ಇಂಜಿನ್. ಅಂಡ್ ಹಾಗೆ ನೆಕ್ಸ್ಟ್ ಸರ್ ಹೋಂಡಾ ಜಾಜು ಬರೀ 1,99,000 ಗಾಡಿ ಕೊಡ್ತೀನಿ. 1,99,000 ಬರೀ 1,99,000 ಗಾಡಿ ಕೊಡೋಣ ಮಾಡಲ್ ಸರ್. ಸರ್ 2009 ಮಾಡಲು FC ಇನ್ಶೂರೆನ್ಸ್ ಎಲ್ಲ ನಾನೇ ಮಾಡ್ಕೊಡ್ತೀನಿ. 0% ಕಮಿಷನ್ ಕೊಡ್ಬೇಕಾದ್ರೆ ಜನರಲ್ ಸರ್ವಿಸ್. ಓಕೆ ಹಾಗೆ ನೆಕ್ಸ್ಟ್ ಸರ್ i20. ಸರ್ i20 ಆಸ್ಟಾ ಇದು 2009 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಪೆಟ್ರೋಲ್. ಈ ಗಾಡಿಲಿ ಏನು ಕಮ್ಮಿ ಇಲ್ಲ. ಏರ್ ಬ್ಯಾಗ್ ಬೇಕಾ ಏರ್ ಬ್ಯಾಗ್ ಐತೆ, ABS ಮ್ಯಾಗ್ ವೀಲ್ ಎಲ್ಲ ಇದೆ. ಸಿಸ್ಟಮ್ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಬರೀ 2,70,000 ಗಾಡಿ ಕೊಡ್ತೀನಿ. 2,70,000 ಬರೀ 2,70,000ಕ್ಕೆ ಸಿಂಗಲ್ ಓನರ್ ಗಾಡಿ ಆಸ್ಟಾ ಟಾಪ್ ಎಂಡ್ ಸಿಂಗಲ್ ಓನರ್. FC ಎಲ್ಲ ರನ್ನಿಂಗ್ ಇದೆ ಸರ್. ಹಾಗೆ ನೆಕ್ಸ್ಟ್ Volkswagen Vento ಸರ್. ಸರ್ ವೆಂಟೋ ಡೀಸೆಲ್ ಇಂಜಿನ್ ಸಿಲ್ವರ್ ಇದೆ, ಬ್ಲಾಕ್ ಇದೆ. ಬರೀ 2,80,000ಕ್ಕೆ 16 ತೊಳಿ. ಯಾವುದು ಐಲೇನು 2011 ಮಾಡಲು ಡೀಸೆಲ್ ಇಂಜಿನ್. ಎರಡು ಡೀಸೆಲ್ ಗಾಡಿ ಸರ್. ಹಾಗೆ ಇನ್ನೊಂದು ಗಾಡಿ ಇರೋದು ಸರ್. ಸರ್ Volkswagen Jetta 2008 ಮಾಡಲು ಪೆಟ್ರೋಲ್ ಇಂಜಿನ್ 10 ಏರ್ ಬ್ಯಾಗ್ ಬರುತ್ತೆ ಈ ಗಾಡಿಗೆ. ಗಾಡಿ ಮಾತ್ರ ಆಗಿನ ಕಾಲದಲ್ಲಿ ಸಕ್ಕದಾಗಿದೆ ಸರ್. ಈಗಲೂ ಅಷ್ಟೇ ಗಾಡಿ ಕ್ರೇಜೇ ಬೇರೆ. ಗಾಡಿಲಿ ಹೋಗ್ತಾ ಇದ್ರೆ ಬರೀ 2,40,000 ಗಾಡಿ ಕೊಡ್ತೀವಿ. ಒಂದು ಡೆಡ್ ಲೈನ್ ಸರ್. ಡೆಡ್ ಲೈನ್ ಹೇಳ್ತಾ ಇರೋದು 5,000 ಕಮ್ಮಿ ಸರ್. ನಿಮ್ ಚಾನಲ್ ಕಡೆಯಿಂದ ಬರಬೇಕು. ನಿಮ್ಮ ಚಾನಲ್ ಫಾಲೋ ಮಾಡ್ಕೊ ಬಂದ್ರೆ 2,35,000 ಗಾಡಿ ಕೊಡ್ತೀನಿ. ಓಕೆ ಸರ್. ರಾಕೆಟ್ಗಳು 2 ಇಟ್ಟಿದ್ದೀರಲ್ಲ ಸರ್. ಕ್ರೂಸ್ 2 ಗಾಡಿ ಇದೆ ಸರ್. ಈ ಕಲರ್ ಬೇಡವಾ, ವೈಟ್ ಕಲರ್ ಇದೆ ಸರ್. ಇದು 2010 ಮಾಡಲು ಡೀಸೆಲ್ 2 ಲೀಟರ್ ಇಂಜಿನ್ ಸನ್ ರೂಫ್ ಗಾಡಿ ಸರ್ ಇದು. ಓಕೆ ಸರ್ ಲೋ ಬಜೆಟ್ ಗೆ ಸನ್ ರೂಫ್ ಗಾಡಿ ಯಾವ್ದ್ರಾಗೂ ಸಿಗಲ್ಲ ನಿಮ್ಗೆ. ಕ್ರೂಸ್ ಒಂದೇ ಸಿಗೋದು. ಅದರಲ್ಲೂ ಚಾನ್ಸ್ ಪ್ರೈಸ್ ಅಲ್ಲೇ ಕೊಡ್ತೀನಿ. ಆಟೋಮೆಟಿಕ್ ಸರ್ ಮ್ಯಾನ್ಯುವಲ್. ನಮ್ಮ ಹತ್ರ ಹೇಳಿದ್ನಲ್ಲ 110 ಗಾಡಿ ಇದೆ. 110 ಗಾಡಿಲಿ ಒಂದೇ ಗಾಡಿ ಇರೋದು ಆಟೋಮೆಟಿಕ್ ನನ್ನ ಹತ್ರ. ಓಕೆ ಪ್ರೈಸಿಂಗ್ ಸರ್ ಬರೀ 3,40,000 ಕೊಡ್ತೀನಿ ಗಾಡಿನ. 3,40,000 2010 ಮಾಡಲು ಡೀಸೆಲ್ ಇಂಜಿನ್ ಸನ್ ರೂಫ್ ಗಾಡಿ ಕೊಡ್ತೀನಿ. ಹಾಗೆ ಆ ಗಾಡಿ ತೋರಿಸೋದ್ರೆ ಸರ್. ಸರ್ ಈ ಗಾಡಿ ಬೇಡವಾ, ಬನ್ನಿ. ವೈಟ್ ಕಲರ್ ಇದು. ಇದು 2011 ಮಾಡಲು. ಇದು ಅಷ್ಟೇ ಸಿಂಗಲ್ ಓನರ್ ಗಾಡಿ ಸರ್ ಇದು. ಇದು ಸನ್ ರೂಫ್ LTZ ಟಾಪ್ ಎಂಡ್ ಗಾಡಿ. ಬರೀ 3,99,000 ಗಾಡಿ ಕೊಡ್ತೀನಿ. 3,99,000 3,99,000ಕ್ಕೆ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. LTZ ಬ್ರೆಜಾ ನೋಡೋರ್ಗೆ ಸರ್. ಮಾರುತಿ ಬ್ರೆಜಾ ಸರ್. ಸ್ವಿಫ್ಟ್ i20 ಪ್ರೈಸ್ ಅಲ್ಲಿ ಕೊಡ್ತೀನಿ ಗಾಡಿನ. ಮಾಡಲ್ ಸರ್ 2018 ಮಾಡಲು ಡೀಸೆಲ್ ಇಂಜಿನ್ ಬರೀ 60,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಪ್ರೈಸಿಂಗ್ ಸರ್ ಪ್ರೈಸ್ ಅಷ್ಟೇ ಬರೀ 6,99,000 ಗಾಡಿ ಕೊಡ್ತೀನಿ. ಇನ್ನೊಂದು ಪ್ರೈಸ್ ಸರ್ ಬೆಸ್ಟ್ ಪ್ರೈಸ್ ಅಂದ್ರೆ ಬೆಸ್ಟ್ ಪ್ರೈಸ್. ಬೇಕಾದ್ರೆ ಮಾರ್ಕೆಟ್ 4 ಕಡೆ ನೋಡ್ಕೊ ಬಂದ್ಬಿಟ್ಟು ಗಾಡಿ ತೊಳಿ. ಓಕೆ